ಹಾಯ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಜುಲೈ 26ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ ಆಗಿ ಆಚರಣೆ ಮಾಡ್ತಾ ಇದ್ದೀವಿ. 1999 ಮೇ 3ರಿಂದ ಜುಲೈ 26ರವರೆಗೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಈ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಭಾರತವು ವಿಜಯದೊಂದಿಗೆ ಈ ಯುದ್ಧ ಅಂತ್ಯಗೊಂಡಿತು. ಈ ಯುದ್ಧದಲ್ಲಿ ಭಾರತೀಯ ಸೇನೆಯ ಕಾರ್ಯಾಚರಣೆ ಹೆಸರು ಆಪರೇಷನ್ ವಿಜಯ್. ಅದೇ ರೀತಿ ಆಪರೇಷನ್ ಸಫೇದ್ ಸಾಗರ್, ಇದು ಯಾವುದರ ಕಾರ್ಯಾಚರಣೆ ಹೆಸರು ಅಂತಂದರೆ ಭಾರತೀಯ ವಾಯುಪಡೆಯ ಕಾರ್ಯಾಚರಣೆಯ ಹೆಸರಾಗಿದೆ. ನೆಕ್ಸ್ಟ್, ಜುಲೈ 26ರಂದು ವಿಶ್ವ ಮ್ಯಾಂಗ್ರೋವ್ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಡೇ ಆಫ್ ದ ಕನ್ಸರ್ವೇಷನ್ ಆಫ್ ದ ಮ್ಯಾಂಗ್ರೋವ್ ಇಕೋಸಿಸ್ಟಮ್ 2016ರಲ್ಲಿ ನೋಡಿ, 2016ರಲ್ಲಿ ಮೊದಲ ಬಾರಿಗೆ ಯುನೆಸ್ಕೋದಿಂದ ವಿಶ್ವ ಮ್ಯಾಂಗ್ರೋವ್ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಜುಲೈ 26 ವಿಶ್ವ ಮ್ಯಾಂಗ್ರೋವ್ ದಿನಾಚರಣೆ. ನೆಕ್ಸ್ಟ್, ನವದೆಹಲಿಯಲ್ಲಿರುವಂತಹ 2 ರಾಷ್ಟ್ರಪತಿ ಭವನದಲ್ಲಿ 2 ಪ್ರಮುಖ ಸಭಾಂಗಣಗಳ ಹೆಸರನ್ನು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದೆ. ಮೊದಲನೇದಾಗಿ ದರ್ಬಾರ್ ಹಾಲ್, ಇದರ ಹೆಸರನ್ನು ಗಣತಂತ್ರ ಮಂಟಪ ಎಂದು ಬದಲಾವಣೆ ಮಾಡಿದೆ. ಅದೇ ರೀತಿ ಅಶೋಕ ಹಾಲ್ ಅನ್ನು ಅಶೋಕ ಮಂಟಪವನ್ನಾಗಿ ಬದಲಾವಣೆ ಮಾಡಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕರ್ನಾಲಿ ಜಲವಿದ್ಯುತ್ ಯೋಜನೆಯು ನೇಪಾಳದಲ್ಲಿ ಕಂಡುಬರುತ್ತದೆ. ಇದು ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಏಜೆನ್ಸಿ ಲಿಮಿಟೆಡ್ IREDA ಈ ಜಲವಿದ್ಯುತ್ ಯೋಜನೆಯಲ್ಲಿ 290 ಕೋಟಿ ರೂಪಾಯಿ ಹೂಡಿಕೆ ಮಾಡಲು ಮುಂದಾಗಿದೆ. IREDA ಅಂತಂದರೆ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್. ನೆಕ್ಸ್ಟ್, ಇತ್ತೀಚೆಗೆ ಸ್ಟೇಟ್ ಆಫ್ ದಿ ವರ್ಲ್ಡ್ಸ್ ಫಾರೆಸ್ಟ್ 2024 ವರದಿಯನ್ನು ಪ್ರಕಟ ಮಾಡಿದೆ. ಈ ವರದಿಯನ್ನು ಪ್ರಕಟ ಮಾಡಿದವರು ಯಾರು ಅಂತಂದರೆ FAO ಅಂತಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಈ ವರದಿ ಅನ್ವಯ ಅಂದರೆ ಅರಣ್ಯನಾಶ ಪ್ರಮಾಣ 2015-2020ರಲ್ಲಿ ವರ್ಷಕ್ಕೆ 10.2 ಮಿಲಿಯನ್ ಹೆಕ್ಟೇರ್ನಷ್ಟು ನಾಶವಾಗ್ತಿದೆ ಅಂತೆ. ಅರಣ್ಯನಾಶ ವರ್ಷಕ್ಕೆ ಎಷ್ಟು ಅಂತಂದರೆ 2015-2020 ವರ್ಷದಲ್ಲಿ 10.2 ಮಿಲಿಯನ್ ಹೆಕ್ಟೇರ್ನಷ್ಟು ಅರಣ್ಯನಾಶ ಪ್ರಮಾಣ ಹೆಚ್ಚಾಗಿದೆ. ಈ ವರದಿಯನ್ನು FAO ಅವರು ಪ್ರಕಟಣೆ ಮಾಡಿದ್ದಾರೆ. FAO ಅಂತಂದರೆ ಆಹಾರ ಮತ್ತು ಕೃಷಿ ಸಂಸ್ಥೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಇದು ಸ್ಥಾಪನೆ ಆಗಿರೋದು ಯಾವಾಗ ಅಂದರೆ 1945 ಅಕ್ಟೋಬರ್ 16ರಂದು. ಹೆಡ್ ಕ್ವಾರ್ಟರ್ ಇರೋದು ಇಟಲಿಯ ರೋಮ್ನಲ್ಲಿ. ನೆಕ್ಸ್ಟ್, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿ ಸದಸ್ಯರಾಗಿ ನೀತಾ ಅಂಬಾನಿಯವರು 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾಗಿದ್ದಾರಂತೆ. ಅದೇ ರೀತಿ IOC ಸದಸ್ಯರಾದಂತಹ ಭಾರತದ ಮೊದಲ ಮಹಿಳೆ ಯಾರಿದ್ದಾರೆ ಅಂತಂದರೆ ನೀತಾ ಅಂಬಾನಿಯವರು. IOC ಅಂತಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಇದರ ಕೇಂದ್ರ ಕಚೇರಿ ಇರೋದು ಲಾಸನ್ನೆ, ಸ್ವಿಟ್ಜರ್ಲ್ಯಾಂಡ್ನ ಲಾಸನ್ನೆಯಲ್ಲಿ. ಇದು ಸ್ಥಾಪನೆಯಾಗಿರೋದು 23 ಜೂನ್ 1894ರಲ್ಲಿ. ಇದರ ಅಧ್ಯಕ್ಷರು ಥಾಮಸ್ ಬಾಕ್. ಮೊದಲನೇದಾಗಿ IOC ಅಂತಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಈ ಸದಸ್ಯರಾದಂತಹ ಮೊದಲ ಭಾರತೀಯ ಮಹಿಳೆ ಯಾರಿದ್ದಾರೆ ಅಂತಂದರೆ ನೀತಾ ಅಂಬಾನಿಯವರು. 2ನೇ ಅವಧಿಗೆ ಇವರು ಅವಿರೋಧವಾಗಿ ಇವರೇ ಆಯ್ಕೆ ಆಗಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.